Now, dear friends, ನನ್ನ ಪ್ರಿಯ ಸ್ನೇಹಿತರೆ, well, it isn't even a month since some of you celebrated Christmas. ನಿಮ್ಮಲ್ಲಿ ಕೆಲವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿ ಒಂದು ತಿಂಗಳಾಗಿರಬಹುದೇನೋ. For unto you is born in the city of David a Savior. ದಾವೀದನ ಪಟ್ಟಣದಲ್ಲಿ ನಿಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. See, the only person who is referred to as Savior is the Lord Jesus. ಕರ್ತನಾದ ಯೇಸುವಿಗೆ ಮಾತ್ರವೇ ರಕ್ಷಕನು ಎಂಬುದಾಗಿ ಹೇಳಲ್ಪಟ್ಟಿದೆ. No idol, no philosopher, no other character or person in history. ಚರಿತ್ರೆಯಲ್ಲಿ ಯಾವ ವ್ಯಕ್ತಿಗೂ ಸಹ ಈ ರೀತಿ ರಕ್ಷಕನು ಎಂಬುದಾಗಿ ಹೇಳಲ್ಪಟ್ಟಿಲ್ಲ. Savior from our sin. ನಮ್ಮ ಪಾಪಗಳಿಂದ ರಕ್ಷಿಸುವಂತ ರಕ್ಷಕನು. And Savior from our nature. ನಮ್ಮ ಸ್ವಭಾವದಿಂದಲೂ ನಮ್ಮನ್ನು ರಕ್ಷಿಸಬಲ್ಲ ಆತನು. My dear friends, you know very well ಇದು ಚೆನ್ನಾಗಿ ಗೊತ್ತು. that when a mother is an angry woman, ಒಂದು ತಾಯಿ ಬಹಳ ಕೋಪಿಷ್ಟಿಯಾಗಿರುವುದಾದರೆ the children follow that example. ಮಕ್ಕಳು ಅದೇ ಉದಾಹರಣೆಯನ್ನು ಹಿಂಬಾಲಿಸ್ತಾರೆ. And everybody says, see, she has got the temper of her mother. ತಾಯಿಗಿರುವಂತಹ ರೀತಿಯಲ್ಲಿ ಮಗುವಿಗೂ ಮುಂಗೋಪ ಅದೇ ಅಂತಾರೆ. Yes? ಹೌದು. We give many of our characteristics to our children. ನಮ್ಮ ಮಕ್ಕಳಿಗೆ ನಮ್ಮ ಅನೇಕ ಸ್ವಭಾವಗಳನ್ನು ವರ್ಗಾಯಿಸ್ತೇವೆ ನಾವು. And unfortunately, we blame them for those very characteristics which were our downfall. ನಾವು ಬಿದ್ದದ್ದರಿಂದಲೇ ಅವರಿಗೆ ಆ ಸ್ವಭಾವ ಬಂತು. ಆದರೆ ನಾವು ಅವರನ್ನು ಬೈಯುತ್ತಾ ಇರ್ತೇವೆ, ಏನೋ ಅವರೇ ಮಾಡಿದ ಹಾಗೆ. You see, it's not fair at all. ಇದು ಅಲ್ಲವೇ ಅಲ್ಲ. Actually, I see my great weaknesses of the past ಕಳೆದ ದಿನಗಳಲ್ಲಿ ನಡೆದದ್ದೇ ನನ್ನ ಬಲಹೀನತೆ. inherited by my children. ನನ್ನ ಮಕ್ಕಳಲ್ಲಿಯೂ ಅದು ಕಾಣಲ್ಪಡುತ್ತಾ ಇದೆ. I want you to turn to Joshua, ಯೆಹೋಶುವನ ಪುಸ್ತಕ the 7th chapter. 7ನೇ ಅಧ್ಯಾಯ. ಯೆಹೋಶುವ 7ನೇ ಅಧ್ಯಾಯ. Joshua 7th chapter. ಯೆಹೋಶುವ 7ನೇ ಅಧ್ಯಾಯ. Now the people had crossed Jordan. ಈಗ ಜನರು ಯೋರ್ದಾನನ್ನು ದಾಟಿದರು. You know, after 430 years of slavery. 430 ವರ್ಷಗಳವರೆಗೂ ಗುಲಾಮರಾಗಿದ್ದ ಮೇಲೆ They were first strangers and then slaves. ಅಪರಿಚಿತರಾಗಿರುವ ಈ ವ್ಯಕ್ತಿಗಳು ತರುವಾಯ ಗುಲಾಮರಾದರು. Look here, my friend. ಇಲ್ಲಿ ನೋಡಿ ನನ್ನ ಸ್ನೇಹಿತರೆ, Some of you are slaves. ನಿಮ್ಮಲ್ಲಿ ಕೆಲವರು ಗುಲಾಮರಾಗಿದ್ದೀರಿ. You have the mind of a slave. ನಿಮಗೆ ಗುಲಾಮತನದ ಮೆದುಳದೆ. Either a slave of adultery ವ್ಯಭಿಚಾರದ or a ವಿಷಯವಾದದ್ದು slave of money. ಅಥವಾ ಹಣಕ್ಕೆ ನೀವು ಗುಲಾಮರಾಗಿದ್ದೀರಿ. What is this? ಇದು ಏನು, ಎಂಥ ಪರಿಸ್ಥಿತಿ? God brought them out of Egypt. ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದ. Now, ಈಗ as they were entering the promised land, ಈಗ ಅವರು ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಹೋಗುವಾಗ as God had promised it to them, ಅವರಿಗೆ ವಾಗ್ದಾನ ಮಾಡಿದ್ದನು ಆ to ದೇಶವನ್ನು Abraham. ಅಬ್ರಹಾಮನಿಗೆ ಮಾಡಿದ್ದನು. And ನಂತರ what did they find? ಅವರು ಕಂಡದ್ದೇನು? Here was a city called Ai, ಆಯಿ ಎಂಬುದ ಹೇಳಲ್ಪಡುವ ಪಟ್ಟಣಕ್ಕೆ ಬಂದರು. and the people that went as scouts and examined the city, they said, this is a small city, we can take it. ಇದು ಒಂದು ಸಣ್ಣ ಪಟ್ಟಣ, ಆದ್ರಿಂದ ಇದನ್ನು ನಾವು ವಶಪಡಿಸಿಕೊಳ್ಳಬಹುದು ಅಂದರು. Let not all the people go up ಆದ್ರಿಂದ ಎಲ್ಲ ಜನರು ಹೋಗೋದು ಬೇಡ for this warfare. ಯುದ್ಧ ಮಾಡುವುದಕ್ಕಾಗಿ. Let's just 3,000 people go up. 3,000 ಜನರು ಮಾತ್ರ ಹೋದರೆ ಆಯಿತು. But ಆದರೆ they were
beaten resoundingly. ಆದರೆ ಅವರು ಅಲ್ಲಿ ಹೊಡೆಯಲ್ಪಟ್ಟು ಓಡಿಸಲ್ಪಟ್ಟರು. And 36 of them died. 36 ಮಂದಿ ಸತ್ತರು. And Israel fled before their enemies. ಇಸ್ರಾಯೇಲ್ಯರು ಅವರ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿಬಿಟ್ಟರು. And what did Joshua do? ಆಗ ಯೆಹೋಶುವನು ಏನು ಮಾಡಿದ? He said, Alas, O God. ಓ ಕರ್ತನೇ, Why did we cross Jordan? ಯಾಕೆ ಯೋರ್ದಾನನ್ನು ನಾವು ದಾಟಬೇಕಾಗಿತ್ತು? I wish, 7th verse, 7ನೇ ವಾಕ್ಯ, would to God we had been content and dwelt on the other side ನಾವು ಮತ್ತೊಂದು ಕಡೆ ಇದ್ದರೆ ಒಳ್ಳೆಯದಾಗಿತ್ತು. of Jordan. ಯೋರ್ದಾನಿನ ಮತ್ತೊಂದು ಪಾರ್ಶ್ವದಲ್ಲಿ ನಾವು ಇರುವುದಾದರೆ ಒಳ್ಳೆಯದಾಗ್ತಾ ಇತ್ತು. Just think of that. ಇದನ್ನು ಆಲೋಚನೆ ಮಾಡಿ. A victorious captain ಬಹಳ ಒಬ್ಬ ದೊಡ್ಡ ಸೇನಾಪತಿ and talking in such negative terms. ಇಂಥ ಒಂದು ಅನೈಜವಾದ ಮಾತನಾಡ್ತಾ ಇದ್ದಾನೆ. My dear ನನ್ನ people, ಪ್ರಿಯ ಜನರೇ, when you are defeated, ನಿನಗೆ ಸೋಲು ಸಂಭವಿಸಿದರೆ I am defeated. ನಾನು ಸೋಲಲ್ಪಡುತ್ತೇನೆ. You know, I don't like to hear words of unfaith. ಅಪನಂಬಿಕೆಯ ಮಾತುಗಳನ್ನು ಕೇಳೋದಕ್ಕೆ ನನಗೆ ಇಷ್ಟವಿಲ್ಲ. I say no words of unfaith should be spoken in my family. ನನ್ನ ಕುಟುಂಬದಲ್ಲಿ ಅಪನಂಬಿಕೆಯ ಮಾತು ಯಾರು ಆಡಬಾರದು ಅನ್ನುತ್ತೇನೆ. But ಆದರೆ when people are talking without faith, ನಂಬಿಕೆ ಇಲ್ಲದೆ ಕೆಲವರು ಮಾತಾಡುವಾಗ it weakens you. ನಾವು ಅದಕ್ಕೆ ಬಲಿಯಾಗ್ತೇವೆ. And you ನೀವು are apt to commit some ಕೆಲವು blunder. ಮುಟ್ಟಾಳತನಗಳನ್ನು ಮಾಡುವುದಕ್ಕೆ ನಾವು ಮನಸ್ಸು ಮಾಡುತ್ತೇವೆ ಅಪನಂಬಿಕೆ ನಿಮಿತ್ತವಾಗಿ. Why? ಯಾಕೆ? You're surrounded by negative talk. ನೀವು ಅನೈಜವಾದ ಮಾತುಗಳನ್ನು ಆಡುವುದರಿಂದ. No, I don't want to hear negative talk. ಅಂಥ ಮಾತುಗಳನ್ನು ಕೇಳುವುದಕ್ಕೆ ನನಗೆ ಇಷ್ಟವಿಲ್ಲ. I can do all things through Christ to strengthen ನನ್ನನ್ನು me. ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. That is faith. ಅದೇ ನಂಬಿಕೆ, ವಿಶ್ವಾಸದ ಮಾತು. And instead of that, ಅದಕ್ಕೆ ಬದಲಾಗಿ here is Joshua, ಇಲ್ಲಿ ಯೆಹೋಶುವ ಇದ್ದಾನೆ. not only crestfallen, he is a broken man. ಇವನು ಮುರಿಯಲ್ಪಟ್ಟಂತ ಒಬ್ಬ ಮನುಷ್ಯನಾಗಿದ್ದಾನೆ. And he falls prostrate before the Lord ಕರ್ತನ ಮುಂಭಾಗದಲ್ಲಿ ಅಡ್ಡ ಬಿದ್ದನು. and said ಮತ್ತು in the 9th verse, 9ನೇ ವಾಕ್ಯದಲ್ಲಿ ಹೀಗಂದನು, What wilt thou do unto your great name? ನಿನ್ನ ಮಹಾ ಹೆಸರಿನ ನಿಮಿತ್ತವಾಗಿ ಏನು ತಾನೇ ನೀನು ಮಾಡುತ್ತೀ? You see, you and I can do the same and ask the same question. ನೀನು ನಾನು ಇದೇ ರೀತಿಯ ಪ್ರಶ್ನೆಯನ್ನು ದೇವರಿಗೆ ಹಾಕ್ತೇವೆ. Why? ಯಾಕೆ? Christians, by and large, are a defeated people. ಕ್ರೈಸ್ತರು ಹೆಚ್ಚಾಗಿ ನೋಡುವಾಗ ಸೋಲನ್ನು ಅನುಭವಿಸಿದ ವ್ಯಕ್ತಿಗಳಾಗಿದ್ದಾರೆ. There is caste in their hearts. ಅವರ ಹೃದಯದಲ್ಲಿ ಮತವದೆ. What? ಏನಯ್ಯ? How can you be a son of God and a son of the devil? ನೀನು ದೇವರ ಮಗನಾಗಿಯೂ ಸೈತಾನ ಮಗನಾಗಿಯೂ ಸಾಧ್ಯವ? You cannot. ಎರಡು ಇರುವುದಕ್ಕೆ ಆಗೋದು. But that's exactly what you want to be. ಅದೇ ನೀನು ಆಗಬೇಕೆಂಬುದಾಗಿ ಮಾಡ್ತಾ ಇದ್ದಿ. No, my friend. ಇಲ್ಲ ನನ್ನ ಸ್ನೇಹಿತನೇ, We are delivered from the power of darkness ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಿಯದೆ and translated into the kingdom of his dear son. ಆತನ ಮಗನಾದ ಯೇಸುವಿನ ಬೆಳಕಿನ ರಾಜ್ಯದಲ್ಲಿದ್ದೇವೆ. Now, ಈಗ what will thou do for your great name? ನಿನ್ನ ಮಹಾ ಹೆಸರಿಗೆ ನೀನೇನು ಮಾಡುತ್ತಿ? Idolatry on the one hand, ಒಂದು ಕಡೆ ನೋಡುವಾಗ ವಿಗ್ರಹ ಆರಾಧನೆ, and Christianity, Christians despised on the other hand. ಮತ್ತೊಂದು ಕಡೆ ನೋಡುವಾಗ ಕ್ರೈಸ್ತರು ಕೈ ಬಿಡಲ್ಪಟ್ಟವರಾಗಿದ್ದಾರೆ. Monkeys and
all kinds of images exalted. ಮತ್ತು ನಾನಾ ವಿಧವಾದ ವಿಗ್ರಹಗಳನ್ನು ಎತ್ತಿ ಮಾತಾಡ್ತಾರೆ. What? ಏನು? What will thou do for your great name? ನಿನ್ನ ಮಹಾನ್ ಹೆಸರಿಗೆ ಏನು ಮಾಡುತ್ತಿ? See, that question should come into your heart. ಆ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬೇಕು, ಕ್ರೈಸ್ತರಾಗಿರುವ ನಿಮ್ಮಲ್ಲಿ. I don't like the word of God to be some secondary matter. ದೇವರ ವಾಕ್ಯಕ್ಕೆ ಎರಡನೇ ಸ್ಥಾನವನ್ನು ಕೊಡುವುದು ನನಗೆ ಇಷ್ಟವಿಲ್ಲ. No. ಇಲ್ಲ, This word of God ದೇವರ ವಾಕ್ಯ will judge ಅದು ನಿಮಗೆ ನ್ಯಾಯ ತೀರ್ಪನ್ನು ಉಂಟು ಮಾಡುವ ವಾಕ್ಯ. all nations ಎಲ್ಲ ರಾಷ್ಟ್ರಗಳನ್ನು ನ್ಯಾಯ ತೀರ್ಪು and ಮಾಡ್ತದೆ. all parliaments ಎಲ್ಲ ಪಾರ್ಲಿಮೆಂಟಿನಲ್ಲಿರುವ ಜನರನ್ನು, and all the big people of the ಎಲ್ಲ world. ದೊಡ್ಡ ದೊಡ್ಡ ಜನರನ್ನು ಮಾಡ್ತದೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, they cannot escape. ಇದನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. They are making all kinds of laws ನಾನಾ today ವಿಧವಾದಂಥ ನಷ್ಟಗಳು ಉಂಟಾಗ್ತಿವೆ. contrary to the word of ದೇವರ God. ವಾಕ್ಯಕ್ಕೆ ವಿರೋಧವಾಗಿ ನಡೀತಾ ಇದ್ದಾರೆ. But they can't escape ಆದರೆ ಈ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಲಾಗದು. because ಯಾಕಂದರೆ the judgment of God is a part of his function. ದೇವರ ನ್ಯಾಯ ತೀರ್ಪು ಆತನ ಕೆಲಸಗಳಲ್ಲಿ ಮುಖ್ಯವಾದ ಒಂದು. So what did the Lord tell him? ಕರ್ತನು ಯೆಹೋಶುವನಿಗೆ ಹೇಳಿದ್ದೇನು? Hey, why liest thou upon your face? ನಿನ್ನ ಮುಖ ಯಾಕೆ ಜೋಲು ಬೀಳಬೇಕು? Israel hath sinned, ಇಸ್ರಾಯೇಲರು ಪಾಪ ಮಾಡಿದ್ದಾರೆ, and therefore ಆದ್ದರಿಂದ they have taken of the accursed thing. ಅವರು ಶಾಪಗ್ರಸ್ತಿಕೆಯನ್ನು ಅನುಭವಿಸ್ತಾ ಇದ್ದಾರೆ. They have stolen ಕದ್ದಿದ್ದಾರೆ, and dissembled, ಕೂಡಿದ್ದಾರೆ and have put it even among their own stuff. ಮತ್ತು ತಮ್ಮ ಸ್ವಂತ ಜನರ ಮಧ್ಯದಲ್ಲಿ ಅದನ್ನು ಹಾಕಿದ್ದಾರೆ. My friends, ನನ್ನ ಸ್ನೇಹಿತರೆ, I see how much injustice there is in this country. ಈ ದೇಶದಲ್ಲಿ ಎಷ್ಟು ಅನ್ಯಾಯವು ನಡೀತಾ ಇದೆ ಪ್ರಿಯರೇ. You know, a neighbor lady of ours, ನಮ್ಮ ಮನೆಯ ಪಕ್ಕದಲ್ಲಿ ಇರುವ ಒಂದು ಹೆಂಗಸು, when we purchased a building, ನಾವೊಂದು ಕಟ್ಟಡವನ್ನು ಕೊಂಡುಕೊಂಡಾಗ she proved in the court ಕೋರ್ಟಲ್ಲಿ ಹೀಗೆ ಪ್ರೂವ್ that ಮಾಡಿದಳು, the drive to that building did not exist. ಆ ಕಟ್ಟಡಕ್ಕೆ ಒಳಗೆ ಬರುವುದಕ್ಕೆ ದಾರಿ ಅಲ್ಲಿರಲಿಲ್ಲ ಎಂಬುದಾಗಿ. In other words, ಇನ್ನೊಂದು ರೀತಿಯಲ್ಲಿ ಹೇಳುತ್ತಾದ್ರೆ she cut off the entry into that building. ಆ ಕಟ್ಟಡದ ಒಳಗೆ ಬರುವುದಕ್ಕಿರುವ ದಾರಿಯನ್ನು ಮುಚ್ಚಿಬಿಟ್ಟಳು. What? ಏನು? Go to a court and get a verdict like that? ಈ ರೀತಿಯ ಒಂದು ನ್ಯಾಯಾಲಯದಲ್ಲಿ My friends, ನನ್ನ ಸ್ನೇಹಿತರೆ, if you're a lawyer or a judge here, ಇಲ್ಲಿ ಯಾರಾದರೂ ವಕೀಲರು ನ್ಯಾಯಾಧೀಶರಿರುವುದಾದರೆ you should bring righteousness into the court. ನ್ಯಾಯಾಲಯದಲ್ಲಿ ನೀತಿಯನ್ನು ನೀವು ಅಲ್ಲಿ ತೋರಿಸಬೇಕು. How sad. ಎಂಥ ದುಃಖವಾದ ವಿಷಯ. The poor man has no chance. ಬಡವನಿಗೆ ಅಲ್ಲಿ ಒಂದು ಬಾಯಿ ಇಲ್ಲ ಮಾತಾಡೋದಕ್ಕೆ. Why dost thou lie upon your face? ಯಾಕೆ ನಿನ್ನ ಮುಖವು ಜೋಲು ಬಿದ್ದದೆ? Israel hath sinned, ಇಸ್ರಾಯೇಲರು ಪಾಪ ಮಾಡಿದ್ದಾರೆ, and they have taken of the accursed thing, ಅವರು ಶಾಪಗ್ರಸ್ತಿಕೆಯನ್ನು ಆರಿಸಿಕೊಂಡಿದ್ದಾರೆ, and they have dissembled. ಮತ್ತು ಅವರು ನನ್ನನ್ನು ಬಿಟ್ಟು ದೂರವಾಗಿದ್ದಾರೆ. Listen, friends, ಸ್ನೇಹಿತರೆ ಕೇಳಿ, let it not be a second nature to you ನಿಮಗೆ ಅದು ಎರಡನೆಯ ಒಂದು ಸ್ವಭಾವವಾಗಿರಬಾರದು. to pretend. ಅಂದರೆ ವರ್ತಿಸುವುದು. Whatever you may do by way of pretending, ನೀವು ನಕಲಿ ಮುಖಾಂತರವಾಗಿ ಏನೇ ಮಾಡಿದರೂ you cannot pretend to be God's children. ದೇವರ ಮಕ್ಕಳ ಮುಂಭಾಗದಲ್ಲಿ ನೀವು ಹಾಗೆ ವರ್ತಿಸಲಾಗದು. By their fruit ye shall know them. ಪ್ರತಿಯೊಬ್ಬೊಬ್ಬರ ಫಲದಿಂದ ಯಾರೆಂಬುದಾಗಿ ತಿಳ್ಕೊಳ್ಬೋದು. ಆದ್ರಿಂದ When the fruit of righteousness is missing, ಅಲ್ಲಿ ನೀತಿಯ ಫಲಗಳು ಕಾಣಲ್ಪಡದೇ ಇರುವುದಾದರೆ you are pretending. ನೀವು ಅಲ್ಲಿ ನಕಲಿ ಮಾಡುತ್ತಾ ಇದ್ದೀರಿ. There was one man who was pretending, ಒಬ್ಬನು ಅಲ್ಲಿ ಹಾಗೆ ಮಾಡುತ್ತಾ ಇದ್ದ, and he brought defeat. ಅವನು ಸೋಲನ್ನು ಇಸ್ರಾಯೇಲರಿಗೆ ಬರಮಾಡಿದ. And so ಆದ್ರಿಂದ
Joshua ಯೆಹೋಶುವ said, ಹೇಳಿದನು, sanctify yourself, ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಿರಿ. because ಯಾಕೆ ಅಂದರೆ Israel cannot stand before their enemies ಇಸ್ರಾಯೇಲರು ಶತ್ರುಗಳಿಗೆ ಮುಂದೆ ನಿಲ್ಲಲಾಗ್ತಾ ಇಲ್ಲ. until you take away the accursed thing from among you. ನಿಮ್ಮಲ್ಲಿರುವಂತಹ ಶಾಪಗ್ರಸ್ತಿಕೆಯನ್ನು ತೆಗೆಯುವವರೆಗೂ. No, friends, ನೋಡಿ ಸ್ನೇಹಿತರೆ, why is it that many Christians are second rate, third rate, useless? ಈ ದಿನಗಳಲ್ಲಿ ಕ್ರೈಸ್ತರು ನೋಡುವಾಗ ಬಹಳ ಸೆಕೆಂಡ್ ರೇಟ್, ಥರ್ಡ್ ರೇಟ್, ಯೂಸ್ಲೆಸ್ ವ್ಯಕ್ತಿಗಳಾಗಿದ್ದಾರೆ. Because ಯಾಕಂದ್ರೆ you are hiding sin in the heart. ನಿಮ್ಮ ಹೃದಯದಲ್ಲಿ ಏನೋ ಒಂದು ಪಾಪವನ್ನು ಮುಚ್ಚಿಟ್ಟಿದ್ದೀರಿ. It's a terrible thing to hide sin in the heart. ಪಾಪವನ್ನು ಹೃದಯದಲ್ಲಿ ಮುಚ್ಚಿಡುವುದು ಬಹಳ ಕಠಿಣವಾದದ್ದು. God is the searcher of the heart. ದೇವರು ಹೃದಯಗಳನ್ನು ಪರಿಶೀಲಿಸುವವನಾಗಿದ್ದಾನೆ. And how can you hide from God? ದೇವರ ಬಳಿಯಲ್ಲಿ ಹೇಗೆ ನೀವು ಮುಚ್ಚುಮರೆ ಮಾಡಬಹುದು? Jesus said, ಯೇಸು ಅಂದನು, there is nothing hid which shall not be revealed. ಬಹಿರಂಗವಾಗದೇ ಇರುವ ಒಂದು ಅಂಶವೂ ಇರುವುದಿಲ್ಲ ಅಂದನು. Look, friends, ನೋಡಿ ಸ್ನೇಹಿತರೆ, I don't know how much hidden sin there is. ಎಷ್ಟು ಪಾಪಗಳನ್ನು ಮುಚ್ಚಿಟ್ಟಿದ್ದೀರಿ ನನಗೆ ಗೊತ್ತಿಲ್ಲ. In your family, ನಿಮ್ಮ ಕುಟುಂಬದಲ್ಲಿ, or in even the fellowship. ಇಲ್ಲಿ ಈ ಫೆಲೋಶಿಪ್ ಅಲ್ಲೂ ಬಚ್ಚಿಟ್ಟಿದ್ದೀರಿ ಕೆಲವು ಅಂಶಗಳನ್ನ. You know, sin could not be hidden in the fellowship. ಈ ಐಕ್ಯದಲ್ಲಿ ಪಾಪವನ್ನು ಮುಚ್ಚಿಡಲಾಗುವುದಿಲ್ಲ, ಗೊತ್ತಾ? It would come out. ಅದು ಹೊರಗೆ ಬಂದು ಬಿಡುತ್ತದೆ. And the person who was hiding sin ಪಾಪವನ್ನು ಬಚ್ಚಿಟ್ಟವನು would be stricken. ಅವನು ಕಲ್ಲೆಸೆದು ಕೊಲ್ಲಲ್ಪಡಬೇಕು. It was not easy for anybody to hide sin in the fellowship. ಫೆಲೋಶಿಪ್ ಅಲ್ಲಿ ಯಾರು ಸಹ ಆ ರೀತಿಯಲ್ಲಿ ಬಚ್ಚಿಡಲಾಗುವುದಿಲ್ಲ ಪಾಪವನ್ನ. But ಆದರೆ today ಇಂದು I notice ನಾನು ಗಮನಿಸುವಾಗ that certain sins are being hidden. ಕೆಲವು ಪಾಪಗಳು ಅಲ್ಲಿ ಬಚ್ಚಿಟ್ಟಿದ್ದಾರೆ ಕ್ರೈಸ್ತರು. What? ಏನು? He that covereth sin shall not ದೋಷಗಳನ್ನು prosper. ಮುಚ್ಚಿಡುವವನಿಗೆ ಶುಭವಾಗದು. But whoso confesseth and forsaketh ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ will be forgiven. ದೇವರ ಕರುಣೆಯು ಸಿಕ್ಕುತ್ತದೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, it's just ridiculous to try to hide sin. ಪಾಪವನ್ನು ಬಚ್ಚಿಡುವುದಕ್ಕೆ ಮಾಡುವುದು ಬಹಳ ಮೋಸವಾದ ಒಂದು ಅಂಶ. You cannot, ನೀವು ಮಾಡುವುದಕ್ಕಾಗೋದಿಲ್ಲ ರೀ. because God is the revealer of sin. ಯಾಕಂದ್ರೆ ದೇವರು ಎಲ್ಲ ಪಾಪಗಳನ್ನು ಮುಂದೆ ತರುತ್ತಾನೆ. What is the outcome? ಅದರ ಫಲಿತಾಂಶವೇನು? No power, ಶಕ್ತಿ ಇಲ್ಲ, no healings, ಆರೋಗ್ಯವಿಲ್ಲ, no missionary victory. ಮಿಷನರಿ ಸೇವೆ ಮಾಡುವುದಕ್ಕೆ ಆಗುತ್ತಾ ಇಲ್ಲ. Just formality being fulfilled. ಏನೋ ಒಂದು ಕಾಟಾಚಾರವಾಗಿ ಮಾಡುವಂಥ ಒಂದು ಅಂಶ ಅಷ್ಟೇ. Organization going on. ಆರ್ಗನೈಸೇಷನ್ನೇ. I have no joy in that. ಅಂಥ ವಿಷಯಗಳಲ್ಲಿ ನನಗೆ ಆನಂದವಿಲ್ಲ. Hiding sin ಪಾಪವನ್ನು ಬಚ್ಚಿಡುವುದು, ಮರ್ಮ ಮಾಡುವುದು, in the family, ಕುಟುಂಬಗಳಲ್ಲಿ, in the church, ಸಭೆಯಲ್ಲಿ hiding sin. ಪಾಪಗಳನ್ನು ಬಚ್ಚಿಡುವುದು. Oh, my dear ಓ friend, ನನ್ನ ಪ್ರಿಯ ಸ್ನೇಹಿತರೆ, I don't want one of you to return to your towns or homes with hidden sin. ಬಚ್ಚಿಟ್ಟ ಪಾಪಗಳ ಮುಖಾಂತರವಾಗಿ ನೀವು ನಿಮ್ಮ ಮನೆಗೆ ಹೋಗಬಾರ್ದು. Probably Achan thought, oh, who is going to discover my sin? ಆಕಾನನು ಅಂದುಕೊಂಡನು, ನನ್ನ ಪಾಪವನ್ನು ಯಾರು ತಿಳ್ಕೊಳ್ತಾರೆ ಅಂತ. But ಆದರೆ God indicated Achan. ದೇವರು ಅದನ್ನು ಕಂಡನು. And Joshua said, ಯೆಹೋಶುವನು ಅಂದನು,
Give glory, my son, to the Lord. ನನ್ನ ಮಗನೇ ದೇವರಿಗೆ ಮಹಿಮೆ ಬರುವಂತೆ ಹೇಳು. 19th verse. 19ನೇ ವಾಕ್ಯ. Give glory to the Lord. ನನ್ನ ಮಗನೇ ದೇವರಿಗೆ ಮಹಿಮೆ ಬರುವಂತೆ ಹೇಳು. Let this matter be resolved. ಈ ವಿಷಯವು ಹೇಗಾದರೂ ಚರ್ಚೆ ಮಾಡಲ್ಪಡಬೇಕು. Tell me, what hast thou done? ನೀನು ಏನು ಮಾಡಿದ್ದಿ ಹೇಳು ಅಂದನು. And he said, I have sinned against the ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಅಂದನು ಆಕಾನನು. 21st verse. 21ನೇ ವಾಕ್ಯ. When I saw among the spoils a goodly Babylonish ನಾನು garment, ಕೊಳ್ಳೆಯಲ್ಲಿ ಒಂದು ಶಿನಾರ್ ದೇಶದ ಒಳ್ಳೆ ವಸ್ತ್ರವನ್ನು and 200 shekels of silver, 200 ಬೆಳ್ಳಿ ಶೆಕೆಲುಗಳನ್ನು, and a wedge of gold, 50 ಶೆಕೆಲ್ ತೂಕವಾದ I ಬಂಗಾರವನ್ನು, coveted them ಅದನ್ನು ಇಚ್ಛಿಸಿ ತೆಗೆದುಕೊಂಡೆನು. and took them. ಅದನ್ನು ತೆಗೆದುಕೊಂಡೆನು. Behold, they are hid in the earth in the midst of my tent, ಈಗ ಅವು ನನ್ನ ಗುಡಾರದ ಮಧ್ಯದಲ್ಲಿ ನೆಲದೊಳಗೆ where ಬಚ್ಚಿಟ್ಟಿದ್ದೇನೆ. your children play. ಮಕ್ಕಳು ಆಡುವ ಸ್ಥಳದಲ್ಲಿ. Do you want to hide a bomb there? ಅಲ್ಲಿ ಒಂದು ಬಾಂಬ್ ಇಟ್ಟು ಬಚ್ಚಿಡೋದಕ್ಕೆ ಇಷ್ಟಪಡುತ್ತೀರೋ? A hidden sin? ಬಚ್ಚಿಟ್ಟ ಪಾಪ. That's what Achan did. ಅದನ್ನೇ ಆಕಾನನು ಇಲ್ಲಿ ಮಾಡಿದನು. And he was stoned. ತರುವಾಯ ಕಲ್ಲೆಸೆದು ಅವನನ್ನು ಕೊಂದು ಬಿಟ್ಟರು. The punishment was that, creating 36 widows or bereaved families in the camp. 36 ವಿಧವೆಯರಾಗಿ ಬಿಟ್ಟರು ಆ ಒಂದು ಶಿಬಿರದಲ್ಲಿ. I don't know what your sin has ನಿಮ್ಮ done, ಪಾಪ ಏನಿದೆಯೋ ಗೊತ್ತಿಲ್ಲ, ಏನು ಮಾಡಿತೋ ಗೊತ್ತಿಲ್ಲ. but one thing I know, ಆದರೆ ಒಂದನ್ನು ಮಾತ್ರವೇ ಹೇಳಬಲ್ಲೆ, if I hide sin, ನಾನು ಪಾಪವನ್ನು ಮುಚ್ಚಿಡುವುದಾದರೆ I will do so much harm to so many innocent people. ಅನೇಕ ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿದೇ ಇರೋರಿಗೆ ನಾನು ತೊಂದರೆಯನ್ನುಂಟು ಮಾಡುವವನಾಗಿರುತ್ತೇನೆ. Friends, ಸ್ನೇಹಿತರೆ, sin is sin. ಪಾಪವೆಂಬುದು ಪಾಪವೇ. Whatever your tradition may ನಿನ್ನ say, ಪಾರಂಪರ್ಯವು ಯಾವ ಹೆಸರನ್ನು ಕೊಡುತ್ತದೆಯೋ. there is a philosophy in this ಈ country ದೇಶದಲ್ಲಿ ಒಂದು ತತ್ವ ಬೋಧನೆಯಾದೆ, which says there is no sin. ಪಾಪವೇ ಇಲ್ಲ ಅನ್ನುತ್ತಾರೆ. What? ಏನು? My dear friend, ನನ್ನ ಪ್ರಿಯ ಸ್ನೇಹಿತರೇ, when we come to the cross, ನಾವು ಶಿಲುಬೆ ಬಳಿಗೆ ಬರುವಾಗ we see a real picture of our condition. ನಮ್ಮ ಪರಿಸ್ಥಿತಿಯ ಒಂದು ನಿಜವಾದ ಚಿತ್ರವನ್ನು ಕಾಣ್ತೇವೆ. Let us pray. ನಾವು ಪ್ರಾರ್ಥನೆ ಮಾಡೋಣವಾ? Let us pray. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. Oh Lord, ಓ ಕರ್ತನೇ, you took our sins upon the cross. ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಿ. Oh Father, we thank ಓ you ತಂದೆಯೇ, ನಿನಗೆ ಸ್ತೋತ್ರಾರ್ಪಣೆ ಮಾಡ್ತೇವೆ. that Jesus took my ಯೇಸು sin ನನ್ನ ಪಾಪಗಳನ್ನು ಹೊತ್ತುಕೊಂಡನು, with all its ugliness, ಅದರ ಎಲ್ಲ ಹೊಲಸುತನವನ್ನು ಹೊತ್ತುಕೊಂಡನು, with all its horrible consequences. ಅದರ ಘೋರವಾದಂಥ ಪ್ರತಿಫಲವನ್ನು ಹೊಂದಿಕೊಂಡನು. Oh Lord, you took my sin upon your sinless body. ಪಾಪರಹಿತನಾದ ನೀನು ನನ್ನ ಎಲ್ಲ ಪಾಪವನ್ನು ನಿನ್ನ ದೇಹದ ಮೇಲೆ ಹೊತ್ತುಕೊಂಡೆ. Have mercy on this poor ಇಲ್ಲಿರುವಂಥ fellowship. ಬಡ ಜನರನ್ನು ಕನಿಕರಿಸಿ ನೋಡು. We don't want to run before our enemies. ನಾವು ನಮ್ಮ ಶತ್ರುಗಳ ಮುಂದೆ ಓಡಬಾರ್ದು. Lord, when we disobey, you said we will run before our ನಾವು enemies. ಅವಿಧೇಯವಾಗುವುದಾದರೆ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡ್ಬಿಡ್ತೇವೆ. We can't run before idolatry. ವಿಗ್ರಹವನ್ನು ನೋಡಿ ಓಡುವುದಕ್ಕೆ ಇರಬಾರ್ದು. Oh my Father, ಓ ನನ್ನ ತಂದೆಯೇ, we have sinned and lost your power. ನಿನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಪಾಪದ ನಿಮಿತ್ತವಾಗಿ. Have mercy upon us. ನಮ್ಮ ಮೇಲೆ ಕನಿಕರವನ್ನು ತೋರಿಸಪ್ಪ. Have mercy upon ಕನಿಕರವನ್ನು ನಮ್ಮ ಮೇಲೆ ತೋರಿಸು. in Jesus' holy name. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ Amen. ಆಮೇನ್.